ನಮಸ್ಕಾರ. ಅಂದ್ರೆ ಬರೋಬ್ಬರಿ 18% ಅಂತರ. ಯೋಚನೆ ಮಾಡಿ, ಇದನ್ನ ದಾಟೋದು ಅಂದ್ರೆ ಸುಮ್ನೆನಾ? ಇದೊಂದು ಬಹುದೊಡ್ಡ ಸವಾಲಾಗಿತ್ತು. ಹಾಗಿದ್ರೆ ಈ ಅಸಾಧ್ಯವನ್ನ ಅವರು ಹೇಗೆ ಸಾಧಿಸಿದರು? ಉತ್ತರ ತುಂಬಾ ಸಿಂಪಲ್. ಓಲಾ ಮತ್ತು ಇತರರು ಆಡ್ತಿದ್ದ ಆ ಬೆಲೆಯ ಆಟವನ್ನೇ ಆಡೋದು ಬೇಡ ಅಂತ ಅವರು ಡಿಸೈಡ್ ಮಾಡಿದ್ರು. ತಮ್ಮದೇ ಆದ ಒಂದು ಹೊಸ ದಾರಿಯನ್ನೇ ಸೃಷ್ಟಿಸ್ಕೊಂಡ್ರು. ಸರಿ, ಹಾಗಿದ್ರೆ ಆ ಅಚ್ಚರಿಯ ಕಂಬ್ಯಾಕ್ ಹಿಂದಿನ ಅಸಲಿ ಕಥೆನೇನು? ಏಥರ್ ಬಳಸಿದ ಆ ಸ್ಟ್ರಾಟಜಿ ಯಾವುದು? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಇಲ್ಲಿರೋ ವ್ಯತ್ಯಾಸ ತುಂಬಾ ಸ್ಪಷ್ಟವಾಗಿದೆ. ಒಂದ್ ಕಡೆ ಓಲಾ, ಟಿವಿಎಸ್, ಬಜಾಜ್ನಂತಹ ದೊಡ್ಡ ಕಂಪನಿಗಳು, ಅವರ ಫೋಕಸ್ ಎಲ್ಲ ಕಡಿಮೆ ಬೆಲೆ, ಡಿಸ್ಕೌಂಟ್, ಸಬ್ಸಿಡಿ ಮೇಲಿತ್ತು. ಅಂದ್ರೆ ಹೇಗಾದ್ರೂ ಮಾಡಿ ಹೆಚ್ಚು ಜನರಿಗೆ ಮಾರಾಟ ಮಾಡಬೇಕು ಅನ್ನೋದು. ಆದ್ರೆ ಇನ್ನೊಂದು ಕಡೆ ಏಥರ್, ಅವ್ರ ದಾರಿ ಬೇರೆನೇ ಇತ್ತು. ಪರ್ಫೆಕ್ಟ್ ಇಂಜಿನಿಯರಿಂಗ್, ಸ್ಮಾರ್ಟ್ ಸಾಫ್ಟ್ವೇರ್ ಮತ್ತೆ ಬೆಸ್ಟ್ ಸರ್ವಿಸ್, ಇದೇ ಅವರ ಮಂತ್ರ ಆಗಿತ್ತು. ಏಥರ್ ಸಿಇಒ ತರುಣ್ ಮೆಹ್ತಾ ಅವರ ಈ ಒಂದು ಮಾತು ಕೇಳಿದ್ರೆ ಅವರ ವಿಷನ್ ಎಷ್ಟು ಕ್ಲಿಯರ್ ಇತ್ತು ಅಂತ ಗೊತ್ತಾಗುತ್ತೆ. ಭಾರತದಂತಹ ಪ್ರೈಸ್ ಸೆನ್ಸಿಟಿವ್ ಮಾರುಕಟ್ಟೆಯಲ್ಲಿ ನಾವು ₹1,00,000ಗಿಂತ ಕಡಿಮೆ ಬೆಲೆಯ ಸ್ಕೂಟರ್ ಮಾಡೋದೇ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬಿಟ್ರು. ಅಂದ್ರೆ ಗುಣಮಟ್ಟದಲ್ಲಿ ರಾಜಿ ಇಲ್ಲ ಅನ್ನೋದು ಅವರ ಸ್ಪಷ್ಟ ನಿಲುವಾಗಿತ್ತು. ಹಾಗಿದ್ರೆ ಏಥರ್ನ ಈ ಪ್ರೀಮಿಯಂ ತಂತ್ರವನ್ನು ಸಕ್ಸಸ್ ಮಾಡಿದ್ದು ಯಾವುದು? ಯಾವ ಪ್ರಾಡಕ್ಟ್ಸ್, ಯಾವ ಪ್ಲಾನ್ಗಳು ಅವರನ್ನ ಗೆಲ್ಸಿತು? ನೋಡೋಣ ಬನ್ನಿ. ಕಂಪನಿಗೆ ನಿಜವಾಗ್ಲೂ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಏಥರ್ ರೀಸ್ಟಾ. ನೋಡಿ, ಇದುವರೆಗೂ ಇಲೆಕ್ಟ್ರಿಕ್ ಸ್ಕೂಟರ್ ಅಂದ್ರೆ ಯುವಕರಿಗೆ ಮಾತ್ರ ಅನ್ನೋ ಒಂದು ಭಾವನೆ ಇತ್ತು. ಆದರೆ ರೀಸ್ಟಾ ಇದೊಂದು ಪಕ್ಕಾ ಫ್ಯಾಮಿಲಿ ಸ್ಕೂಟರ್. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡದೆ ಇಡೀ ಭಾರತೀಯ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದುಬಿಡ್ತು. ಈ ನಂಬರ್ಗಳೇ ಸಾಕ್ಷಿ ಹೇಳುತ್ತೆ ನೋಡಿ. ಏಥರ್ ಮಾರಾಟ ಮಾಡಿದ ಒಟ್ಟು ಸ್ಕೂಟರ್ಗಳಲ್ಲಿ 60% ಪಾಲು ರಿಸ್ಟಾದ್ದೇ. ಅಬ್ಬಾ! ಅಂದ್ರೆ ಮಾರಾಟವಾದ ಪ್ರತಿ 10 ಗಾಡಿಯಲ್ಲಿ 6 ರಿಸ್ಟಾ ಆಗಿತ್ತು. ಇದು ಕಂಪನಿಯ ಬೆಳವಣಿಗೆಗೆ ಕೊಟ್ಟ ಪುಷ್ ಇದೆಯಲ್ಲ, ಅದು ಸಣ್ಣದಲ್ಲ. ಈ ಯಶಸ್ಸಿನಿಂದ ಏಥರ್ಗೆ ಇನ್ನಷ್ಟು ಧೈರ್ಯ ಬಂದಿದೆ. ಈಗ ನೋಡಿ, ಅವರು ಎಷ್ಟು ಅಗ್ರೆಸಿವ್ ಆಗಿ ವಿಸ್ತರಿಸುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬರ್ತಿರೋ ಹೊಸ ಫ್ಯಾಕ್ಟರಿಯಿಂದ ಅವರ ವಾರ್ಷಿಕ ಉತ್ಪಾದನೆ 14 ಲಕ್ಷ ಸ್ಕೂಟರ್ಗಳಿಗೆ ಹೇರಲಿದೆ. 14 ಲಕ್ಷ! ಯೋಚನೆ ಮಾಡಿ, ಇದು ಇಡೀ ಮಾರುಕಟ್ಟೆಯನ್ನೇ ಶೇಕ್ ಮಾಡುವಂತಹ ನಂಬರ್. ಗಾಡಿ ಮಾಡೋದು ಒಂದೇ ಅಲ್ಲ, ಅದನ್ನ ಜನರಿಗೆ ತಲುಪಿಸ್ಬೇಕಲ್ವಾ? ಅದಕ್ಕೂ ಪ್ರೀಮಿಯಂ ದಾರಿ ಹಿಡಿದಿದ್ದಾರೆ. 2026ರ ಒಳಗೆ ದೇಶಾದ್ಯಂತ 700 ಎಕ್ಸ್ಪೀರಿಯನ್ಸ್ ಸೆಂಟರ್ಗಳನ್ನು ತೆರೆಯೋ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಅಂದ್ರೆ ಶೋರೂಮ್ಗೆ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಆ ಸ್ಕೂಟರ್ನ ಫೀಲ್ ತೆಗೆದುಕೊಂಡು ಖರೀದಿಸುವಂಥ ಒಂದು ಪ್ರೀಮಿಯಂ ಅನುಭವವನ್ನು ಕೊಡೋಕೆ ಮುಂದಾಗಿದ್ದಾರೆ. ಇಷ್ಟೇ ಅಲ್ಲ, ಅವರ ದೂರದೃಷ್ಟಿ ನೋಡಿ. ತಮ್ಮದೇ ಆದ 3,300ಕ್ಕೂ ಹೆಚ್ಚು ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ಗಳ ಒಂದು ನೆಟ್ವರ್ಕ್ ಅನ್ನೇ ಕಟ್ಟಿದ್ದಾರೆ. ಇದಕ್ಕೆ ಅವರು ಏಥರ್ ಗ್ರಿಡ್ ಅಂತಾರೆ. ಇದು ಬರೀ ಒಂದು ಸೌಲಭ್ಯ ಅಲ್ಲ, ಇದು ಅವರ ಪ್ರತಿಸ್ಪರ್ಧಿಗಳಿಗೆ ಕೊಟ್ಟಿರೋ ಒಂದು ಚೆಕ್ಮೇಟ್ ಇದ್ದ ಹಾಗೆ. ಸರಿ, ಗಾಡಿಗಳ ಕಥೆ ಇಲ್ಲಿಗಿರ್ಲಿ. ಈಗ ಸ್ವಲ್ಪ ಡಿಜಿಟಲ್ ಲೋಕದ ಕಡೆ ಹೋಗೋಣ. ನಾವು ಮಾತಾಡ್ತಿರೋ ಈ ಪ್ರೀಮಿಯಂ ವ್ಯಾಲ್ಯೂನೋ ಐಡಿಯಾ ಫಿನ್ಟೆಕ್ ಅಂದ್ರೆ ನಮ್ಮ ಹಣಕಾಸು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನೋಡೋಣ. ಇತ್ತೀಚೆಗೆ ನಡೆದ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2025ರಲ್ಲಿ ಒಂದು ಸಖತ್ ಅನೌನ್ಸ್ಮೆಂಟ್ ಆಯಿತು. ಇನ್ಮುಂದೆ UPI ಪೇಮೆಂಟ್ಗೆ ಪಿನ್ ಹಾಕೋ ಅವಶ್ಯಕತೆನೇ ಇರಲ್ಲ. ಜಸ್ಟ್ ನಿಮ್ಮ ಫೇಸ್ ತೋರಿಸಿ ಅಥವಾ ಫಿಂಗರ್ ಪ್ರಿಂಟ್ ಇಟ್ರೆ ಸಾಕು, ಪೇಮೆಂಟ್ ಆಗೋಗತ್ತೆ. ಇದು ಪೇಮೆಂಟ್ಗಳನ್ನು ಇನ್ನಷ್ಟು ಸಿಂಪಲ್ ಮತ್ತು ಸೆಕ್ಯೂರ್ ಮಾಡೋ ದೊಡ್ಡ ಹೆಜ್ಜೆ. ಹಾಗಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ನೋಡಿ, ಎಷ್ಟು ಸಿಂಪಲ್. ಮೊದಲು QR ಕೋಡ್ ಸ್ಕ್ಯಾನ್ ಮಾಡಿ, ಆಮೇಲೆ ನಿಮ್ ಫೋನ್ ಕಡೆ ಸುಮ್ನೆ ಒಂದ್ಸಲ ನೋಡಿ. ಅಷ್ಟೇ, ಪೇಮೆಂಟ್ ಡನ್. ಪಿನ್ ನೆನ್ಪಿಟ್ಕೊಳ್ಳೋ ಟೆನ್ಷನೇ ಇಲ್ಲ. ಆ ಫೆಸ್ಟಲ್ಲಿ ಇದೊಂದೇ ಅಲ್ಲ, ಇನ್ನೂ ಹಲವು ಸೂಪರ್ ಇನೋವೇಷನ್ಗಳು ಬಂದಿವೆ. ಈಗ ಗ್ಲೋಬಲ್ UPI ಮೂಲಕ ವಿದೇಶಕ್ಕೂ ಸುಲಭವಾಗಿ ದುಡ್ಡು ಕಳಿಸ್ಬೋದು. ರೇಸರ್ ಪೇ ತಂದಿರೋ OTP ಫ್ರೀ ಕಾರ್ಡ್ಗಳಿಂದ ಪೇಮೆಂಟ್ ಫೇಲ್ ಆಗೋದು ಕಡಿಮೆ ಆಗುತ್ತೆ. ಇನ್ನು ಪೇಟಿಎಂನ AI ಸೌಂಡ್ ಬಾಕ್ಸ್, ಅದು ಅಂಗಡಿಯವರಿಗೆ ಒಬ್ಬ ಅಸಿಸ್ಟೆಂಟ್ ತರಹ ಕೆಲಸ ಮಾಡುತ್ತೆ. ಇದೆಲ್ಲ ನೋಡಿದ್ರೆ ಭಾರತದ ಫಿನ್ಟೆಕ್ ಫ್ಯೂಚರ್ ಎಷ್ಟು ಬ್ರೈಟ್ ಆಗಿದೆ ಅಂತ ಅರ್ಥ ಆಗುತ್ತೆ ಅಲ್ವಾ? ಸರಿ, ಇದೆಲ್ಲ ಒಂದ್ ಕಡೆ ಆದ್ರೆ ಈಗಿನ ಸ್ಮಾರ್ಟ್ ಇನ್ವೆಸ್ಟರ್ಸ್ ಎಲ್ಲಿ ದುಡ್ಡು ಹಾಕ್ತಿದ್ದಾರೆ? ಅವರ ಫೋಕಸ್ ಯಾವ ಕಡೆ ಇದೆ? ಇದು ಕೂಡ ನಮ್ಮ ಇವತ್ತಿನ ಟಾಪಿಕ್ ವ್ಯಾಲ್ಯೂ ಓವರ್ ಪ್ರೈಸ್ ಅನ್ನೋದನ್ನೇ ಸಪೋರ್ಟ್ ಮಾಡುತ್ತೆ. ಈ ಸ್ಲೈಡ್ನಲ್ಲಿರೋ ಕಂಪನಿಗಳನ್ನೊಮ್ಮೆ ನೋಡಿ. ಇವು ಸುಮ್ಮನೆ ಆ್ಯಪ್ ಬೇಸ್ಡ್ ಕಂಪನಿಗಳಲ್ಲ, ಇವು ಡೀಪ್ ಟೆಕ್ ಕಂಪನಿಗಳು. ಅಂದ್ರೆ ಇವುಗಳ ಹಿಂದೆ ದೊಡ್ಡ ರಿಸರ್ಚ್, ಕಾಂಪ್ಲೆಕ್ಸ್ ಟೆಕ್ನಾಲಜಿ ಮತ್ತು ನಿಜವಾದ ಇನೋವೇಷನ್ ಇದೆ. ಫಿನ್ಟೆಕ್ ಯೂನಿಕಾರ್ನ್ ಧನ್ ಇರ್ಬೋದು, ಗಾಡಿ ಕೆಟ್ಟು ಹೋಗೋದನ್ನ ಮೊದಲೇ ಹೇಳುವ ಇಂಟ್ಯಾಂಗಲ್ಸ್ ಇರ್ಬೋದು, ಅಥವಾ ಸ್ಪೇಸ್ ಟೆಕ್ನಲ್ಲಿರೋ ಥ್ರಸ್ಟ್ ವರ್ಕ್ ಇರ್ಬೋದು. ಸ್ಮಾರ್ಟ್ ಮನಿ ಈಗ ನಿಜವಾದ ಕಷ್ಟಕರವಾದ ಸಮಸ್ಯೆಗಳನ್ನು ಬಗೆಹರಿಸುವ ಕಂಪನಿಗಳ ಕಡೆ ಹರಿಯುತ್ತಿದೆ.
ಸೊ ಇವಿ ಸೆಕ್ಟರ್, ಫಿನ್ಟೆಕ್ ಮತ್ತೆ ಇನ್ವೆಸ್ಟ್ಮೆಂಟ್ ಈ ಎಲ್ಲ ಬೆಳವಣಿಗೆಗಳನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ನಮಗೇನ್ ಗೊತ್ತಾಗುತ್ತೆ? ಇದು ಯಾವ ದೊಡ್ಡ ಚಿತ್ರಣವನ್ನ ತೋರಿಸ್ತಿದೆ? ಬನ್ನಿ ಕೊನೆಯದಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏಳೋ ಒಂದು ದೊಡ್ಡ ಪ್ರಶ್ನೆ ಇದೆ. ಭಾರತ ಇನ್ನು ಮುಂದೆ ಕೇವಲ ಅಗ್ಗ ಯಾವುದು ಅಂತ ಕೇಳೋ ಮಾರುಕಟ್ಟೆಯಾಗಿ ಉಳಿದಿಲ್ವಾ? ಈಥರ್ನ ಯಶಸ್ಸು, ಫಿನ್ಟೆಕ್ನ ಹೊಸ ಆವಿಷ್ಕಾರಗಳು ಇದೆಲ್ಲ ನೋಡಿದ್ರೆ ಭಾರತೀಯ ಗ್ರಾಹಕರ ಮನಸ್ಥಿತಿ ಬದಲಾಗ್ತಿದೆಯಾ ಅನಿಸೋದು ಸಹಜ. ಮತ್ತು ಉತ್ತರ ಹೌದು ಅಂತಾನೆ ಅನಿಸ್ತಿದೆ. ಭಾರತದಲ್ಲಿ ಒಂದು ಹೊಸ ಯುಗ ಶುರುವಾಗ್ತಿದೆ. ಇಲ್ಲಿ ಹೊಸ ತಲೆಮಾರಿನ ಕಂಪನಿಗಳು ಮತ್ತು ಗ್ರಾಹಕರು ಇಬ್ರೂ ಕೂಡ ಬರೀ ಬೆಲೆ ನೋಡ್ತಿಲ್ಲ, ಬದಲಿಗೆ ಕ್ವಾಲಿಟಿ, ಇನೋವೇಷನ್ ಮತ್ತು ನಿಜವಾದ ಮೌಲ್ಯಕ್ಕೆ ಹೆಚ್ಚಿನ ಬೆಲೆ ಕೊಡ್ತಿದ್ದಾರೆ. ಇದು ಭಾರತದ ಟೆಕ್ ಮಾರುಕಟ್ಟೆ ಮೆಚೂರ್ ಆಗ್ತಿರೋದಕ್ಕೆ ಒಂದು ಸ್ಪಷ್ಟವಾದ ಸಂಕೇತ.